ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾ ಟಾಕ್ಸ್ ವಿತ್ ಮಧು. ದ ಡೆವಿಲ್ ಬಹಳ ಆ್ಯಂಟಿಸಿಪೇಟೆಡ್ ಮೂವಿ. ಆಲ್ಮೋಸ್ಟ್ 1.5 ವರ್ಷದಿಂದ ಕಾಯ್ತಾ ಇದ್ದಂಥ ಸಿನಿಮಾ. ಈ ಸಿನಿಮಾ ದರ್ಶನ್ ಅಭಿಮಾನಿಗಳಿಗೆ ಬೇರೆಯೇ ಫೀಲ್ ಕೊಡೋವಂಥ ಮೂವಿ. ಕತೆ ಏನೇ ಇದ್ದರೂ ನಮ್ಮ ಬಾಸ್ ನೋಡೋಕ್ಕಾದರೂ ಹೋಗ್ತೀವಿ ಅನ್ನೋ ಮಾತೇ ಈ ಸಿನಿಮಾದ ಪ್ರಮೋಷನ್. ಮೂವಿ ಪ್ರಮೋಷನಲ್ಲಿ ರಿಲೀಸ್ ಆದ ಟೈಮಲ್ಲಿ ಈ ಸಿನಿಮಾಗೆ ಆದಂಥ ಸೆಲೆಬ್ರೇಷನ್ ಎಲ್ಲ ನೋಡಿದಾಗ ದರ್ಶನ್ ಅವರು ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡೋ ಥರ ಇರಬೇಕಿತ್ತು ಅಂತ ತುಂಬಾ ಅನಿಸ್ತು. ಇಲ್ಲಿ ಕತೆ ಏನೇ ಇರಲಿ, ರಿವ್ಯೂಸ್ ಏನೇ ಬರಲಿ, ಅವರ ಫ್ಯಾನ್ಸ್ ಅವರ ಜೊತೆ ನಿಂತು ಒಂಥರ ಪ್ರೂವ್ ಮಾಡೋ ಥರ ಟೈಮ್. ಸಿನಿಮಾ ವಿಷಯಕ್ಕೆ ಬರೋಣ. ಇದು ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿ ದರ್ಶನ್, ರಚನಾ ರಾಯ್, ಅಚ್ಯುತ್ ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋ ಅಂಥ ಸಿನಿಮಾ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಇದ್ದು ಜಯಮಾತಾ ಕಂಬೈನ್ಸ್, ವೈಷ್ಣವ್ ಸ್ಟುಡಿಯೋಸ್ ಅಂತ ಮಲ್ಟಿಪಲ್ ಬ್ಯಾನರ್ಸ್ ಕೆಳಗಡೆ ರಿಲೀಸ್ ಆಗಿದೆ. ಹೀರೋ ಕ್ಯಾರೆಕ್ಟರ್ಗೆ ಡಿಫ್ರೆಂಟ್ ಶೇಡ್ಸ್ ಇದೆ ಆ್ಯಂಡ್ ಆ ಡಿಫ್ರೆಂಟ್ ಶೇಡ್ಸ್ ದರ್ಶನ್ನಲ್ಲಿರೋ ಒಳ್ಳೆ ನಟನನ್ನು ಹೈಲೈಟ್ ಮಾಡೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಆ್ಯಂಡ್ ಅಚ್ಯುತ್ ಕುಮಾರ್ ಅವರಂತೂ ನಟ ಭಯಂಕರ. ಯಾವ ಪಾತ್ರ ಕೊಟ್ಟರು ಜಸ್ಟಿಸ್ ಕೊಟ್ಟು ಆ ಪಾತ್ರಕ್ಕೆ ಹೊಸ ಹುರುಪನ್ನೇ ತಂದುಕೊಟ್ಟಿದ್ದಾರೆ. ಪ್ಲಾಟ್ಗೆ ಬರೋದಾದರೆ CM ಕುರ್ಚಿಗೆ ಕೂತು ಬರೋ ಟೈಮ್ ಹೇಗೆ ಹೀರೋ ಅದನ್ನು ಸೇವ್ ಮಾಡ್ತಾನೆ ಆರ್ ಕೆಡುತ್ತಾನೆ ಅನ್ನೋದೇ ಪ್ಲಾಟ್ನ ಕರೆಕ್ಟಾಗಿ ಪ್ರೆಸೆಂಟ್ ಕರ್ನಾಟಕ ಪೊಲಿಟಿಕ್ಸ್ಗೆ ಮ್ಯಾಚ್ ಮಾಡಿದ್ದಾರೆ ಅಂತ ಅನಿಸ್ತು. ಜೋಕ್ಸ್ ಅಪಾರ್ಟ್, ಕತೆನ ತಗೊಂಡು ಹೋಗಿರೋ ರೀತಿ ಅಲ್ಲಿ ಇಲ್ಲಿ ಸ್ವಲ್ಪ ಡ್ರ್ಯಾಗ್ ಆಗಿದೆ ಅಂತ ಅನಿಸಿದ್ರು ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದನ್ನು ಕವರ್ ಮಾಡಿದೆ. ಒಂದಂತೂ ನಿಜ, ಕತೆ ಏನೇ ಇರಲಿ, ಡೈರೆಕ್ಷನ್ ಯಾರದೇ ಇರಲಿ, ದರ್ಶನ್ ಅವರ ಆ್ಯಕ್ಟಿಂಗ್ ಅಂತೂ ಯಾವಾಗಲೂ 100% ಕೊಟ್ಟಿರ್ತಾರೆ. ಇಲ್ಲೂ ಅದೇ ಇದೆ. ಖಂಡಿತ ದರ್ಶನ್ ಅವರ ಅಭಿನಯ ಶೈಲಿನ ತುಂಬ ದಿನಗಳ ಆದಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡಿ ಡೆಫಿನೆಟಾಗಿ ಖುಷಿಯಾಯಿತು. ಸಾಂಗ್ಸ್ ಅಲ್ಲಿ ಇಲ್ಲಿ ಅದರ ಕಮಾಲ್ನ ಚೆನ್ನಾಗೇ ಮಾಡಿದೆ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಡಿಸಪಾಯಿಂಟ್ ಆಯಿತು. ಅಷ್ಟು ದೊಡ್ಡ ಸ್ಟಾರ್ ಮೂವಿಯಲ್ಲಿರುವಾಗ ಅವರ ಕ್ಯಾರೆಕ್ಟರ್ನ, ಸ್ಕ್ರೀನ್ ಪ್ರೆಸೆನ್ಸ್ನ ಇನ್ನೂ ಜಾಸ್ತಿ ಎಲಿವೇಟ್ ಮಾಡೋ ಅಂಥ ಒಳ್ಳೆ BGM ಕೊಡ್ಬೋದಿತ್ತು ಅನಿಸ್ತು. ಹೀರೋಯಿನ್ನ ಬರೀ ಹೆಸರಿಗೆ ಆ್ಯಂಡ್ ಕೆಲವು ರೊಮ್ಯಾಂಟಿಕ್ ಸೀನ್ಸ್ಗೆ ಸೀಮಿತ ಮಾಡದೆ ಆ ರೋಲ್ಗೆ ಅದರದೇ ಆದ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಖುಷಿಯಾಯಿತು. ಒಂದು ಲೈನಲ್ಲಿ ಹೇಳೋದಾದರೆ ಈ ಸಿನಿಮಾದ ಹ್ಯೂಜ್ ಪ್ಲಸ್ ದರ್ಶನ್ ಅವರ ಆ್ಯಕ್ಟಿಂಗ್ ಆ್ಯಂಡ್ ಮೈನಸ್ ಅಂದರೆ ಸ್ಟೋರಿನ ಪ್ರಾಪರಾಗಿ ಬಿಲ್ಡ್ ಮಾಡದೆ ಅಲ್ಲಿ ಇಲ್ಲಿ ಡ್ರ್ಯಾಗ್ ಮಾಡಿರೋದು ಆ್ಯಂಡ್ VFX ಸೀನ್ಸ್ನ ತುಂಬ ಆ್ಯಾವ್ರೇಜ್ ಆಗಿ ಬಿಲ್ಡ್ ಮಾಡಿರೋದು. ಅದೆಲ್ಲ ಬಿಡ್ರಿ, ನಂಗೆ ಹಾನೆಸ್ಟಾಗಿ ಅನಿಸಿದ್ದು ದರ್ಶನ್ ಅಭಿಮಾನಿಗಳಿಗೆ ಅವರ ಸ್ಕ್ರೀನ್ನ ಮೇಲೆ ನೋಡಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದವರಿಗೆ, ಆಲ್ರೆಡಿ ಈ ಸಿನಿಮಾದ ಹಬ್ಬ ಮಾಡಿರೋರಿಗೆ ಯಾವ ರಿವ್ಯೂ ಮ್ಯಾಟ್ರ್ ಆಗೋಲ್ಲ. ಬಟ್ ಇನ್ ಕೇಸ್ ನೀವು ನೋಡಬೇಕಾ ಬೇಡವಾ ಅಂತ ಯೋಚಿಸ್ತಿದ್ರೆ ಡೆಫಿನೆಟಾಗಿ ನೋಡಿ ಬನ್ನಿ. ಕೆಲವು ಮೂವೀಸ್ಗೆ ರಿವ್ಯೂ ಮ್ಯಾಟ್ ಆಗೋದೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸದ್ಯಕ್ಕಿಷ್ಟೇ. ನಿಮಗೆ ನನ್ನ ಕಂಟೆಂಟ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.